ಪ್ರಭುಗಳ ನಮಸ್ಕಾರ. ಏನು ಸಮಾಚಾರ? ಡೈಲಿ ಥರನೇ ಇವತ್ತು ಕೆಲ್ಸಕ್ಕೆ ಹೋಗ್ಬೇಕಾಯ್ತು. ಬಟ್ ಇವತ್ತು ಕೆಲಸ ತುಮಕೂರಲ್ಲಿತ್ತು. ಸೊ ಅದಕ್ಕೆ ನಮ್ಮ ಬಾಬು ಅವ್ರನ್ನ ಪಿಕ್ ಮಾಡ್ಕೊಳ ಅಂತ ಅವ್ರ ಮನೆ ಹತ್ರ ಒಂದೇ ಬಾಬು ಅವ್ರನ್ನ ಹಂಗೆ ಪಿಕ್ ಮಾಡಿಕೊಂಡು ನಾವು ಹೊರಟ್ವಿ ತುಮಕೂರಿಗೆ. ಇದೇ ನೋಡಿ ನಮ್ಮ ತುಮಕೂರು ಹೈವೇ NH4. ಎಷ್ಟೊಂದು ಜನಕ್ಕೆ ಇದು NH4 ಅಂತಲೇ ಗೊತ್ತಿರಲ್ಲ. ಅಲ್ಲಿಂದ ಬರ್ತಿರ್ಬೇಕಾದ್ರೆ ಆಂದಿವೆ ನಾವು ಕೆಲ್ಸಕ್ಕೆ ಅಂತ ತಗೊಂಡಿದ್ದು ರಾಡ್ ಉದ್ರೋಗಿತ್ತು. ಅದಕ್ಕೆ ನಮ್ಮ ಬಾಬು ಅವ್ರು ಹೋಗಿ ಎತ್ಕೊಂಬಂದರು. ಕೆಲಸದ ಹತ್ರಕ್ಕೆ ಹೋಗೋದಕ್ಕೂ ಮುಂಚೆ ನಮಗೊಂದು ಕೆಲಸ ಇತ್ತು. ಅದೇನಂದರೆ DC ಆಫೀಸ್ ಹತ್ರ ಹೋಗಿ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಿತ್ತು. ಬಟ್ ಏನು ಇನ್ಫಾರ್ಮೇಷನ್ ಸಿಗಲಿಲ್ಲ. ಇಲ್ಲಿ ಎಲ್ಲ ಏನೂ ಆಗಲ್ಲ ಅಂತ ಅಂದರು. ಸೊ ಅದಕ್ಕೆ ಅಲ್ಲಿಂದ ಕೆಲಸದ ಹತ್ರ ಹೋಗೋಣ ಅಂತ ಹೊರಟೆ. ಆಂದಿವೆ ನೋಡಿ ಇದೆಲ್ಲ ಹಳ್ಳಿ ಇದ್ದಂಗೆ ಐತೆ. ಜಸ್ಟ್ ತುಮಕೂರಿಂದ 5 ಕಿಲೋಮೀಟರ್ಸ್ ಅಷ್ಟೇ ಇರೋದು. ನೋಡಿ ಬಿಲ್ಡಿಂಗ್ ಹತ್ರ ಬಂದ್ವಿ. ನಾವು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಒಬ್ಬರು ಬಂದು ಎಲ್ಲ ಮಾರ್ಕ್ ಮಾಡಿ ಎಲ್ಲೆಲ್ಲಿ ಫ್ಯಾನ್ ಬಾಕ್ಸ್ ಇಕ್ಬೇಕು, ಎಲ್ಲೆಲ್ಲಿ ಸ್ಪಾಟ್ಲೈಟ್ ಇಕ್ಬೇಕು ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ರು. ಅದಕ್ಕೆ ನಾವು ಇನ್ನೇನು ಈಸಿ ಆಯ್ತಲ್ಲ ನಮಗೂ ಕೆಲಸ ಅಂತ ಹೇಳ್ಬಿಟ್ಟು ಕೆಲಸ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆಲ್ರೆಡಿ ನೋಡಿ ಎಲ್ಲ ಕೆಲಸನ ಮುಗಿಸಿದ್ದೀವಿ. ಎಲ್ಲ ನೀಟಾಗಿ ಪೈಪು ನೀಟಾಗಿ ಹಾಕಿ ಎಲ್ಲ ತಂತಿ ಎಲ್ಲ ಕಟ್ಟಿ ಎಲ್ಲನೂ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಆಲ್ರೆಡಿ ಸಾಯಂಕಾಲ 4 ಗಂಟೆ ಆಗೋಗಿತ್ತು. ಅದಕ್ಕೆ ಮುಗಿಸ್ಕೊಂಡು ನಾವು ಹೊರಟ್ವಿ ಊಟ ತಿನ್ನೋಣ ಅಂತ. ಆಂದಿವೆ ನೋಡಿ ಮತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದೇ ನೋಡ್ರಿ ಆಟೋ ಸ್ಟ್ಯಾಂಡು ಎಷ್ಟು ದೊಡ್ಡದಾಗಿದೆ. ಆಟೋ ಸ್ಟ್ಯಾಂಡ್ ಅಲ್ಲ ಇದು, ಹೇಳ್ಬೇಕು ಅಂದರೆ ಬಸ್ ಸ್ಟ್ಯಾಂಡು. ನಮ್ಮ ತುಮಕೂರು ಬಸ್ ಸ್ಟ್ಯಾಂಡು ಮುಂದೆಗಡೆ ಆಟೋ ಸ್ಟ್ಯಾಂಡ್ ಮಾಡ್ಕೊಬಿಟ್ಟವ್ರೆ. ಅಷ್ಟು ಜಾಸ್ತಿ ಆಟೋ ಇದ್ದಾವೆ. ಅಲ್ಲಿಂದ ಹೋಟೆಲಿಗೆ ಬಂದು ಊಟ ತಿನ್ಕೊಂಡ್ವಿ. ಊಟ ತಿನ್ಕೊಂಡು ಇನ್ನೇನು ಹೊರಟ್ವಿ ಮತ್ತೆ ಬೆಂಗಳೂರಿಗೆ. ಯಾವಾಗಲೂ ಫುಲ್ಲು ಜಾಮ್ ಇರ್ತಿತ್ತು ನಮ್ಮ ತುಮಕೂರು NH4. ಇವತ್ತು ಖಾಲಿ ಜಾಮು ಆ ಥರ ಇತ್ತು. ಹಂಗೆ ನಮ್ಮ ಬಾಬು ಅವ್ರನ್ನೂ ಮನೆ ಹತ್ರ ಬಿಟ್ಬಿಟ್ಟು ನಾನು ಹೊರಟೆ ನನ್ನ ಬಾಮೈದನ್ನು ಮೀಟ್ ಮಾಡೋಣ ಅಂತ. ಅದಕ್ಕೆ ಗೋಬಿ ಕೊಡಿಸು ಅಂದ. ಸರಿ ಬಾ ಕೊಡಿಸ್ತೀನಿ ಅಂತ ಕರ್ಕೊಂಡೋಗಿ ಅವನಿಗೂ ಕೊಡಿಸಿ ನಾನು ತಿಂದು ಹೊರಟೆ ಮನೆ ಕಡೆ. ಯಾವುದೇ ಥರದ ಎಲೆಕ್ಟ್ರಿಕಲ್ಲು, ಇಂಟೀರಿಯರ್ ವರ್ಕ್ಸು, ಬಿಲ್ಡಿಂಗ್ ವರ್ಕ್ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ. ಬಾಯ್.